ಸುಶೀಲಾ ಸುಶೀಲಾ ಮಗ್ನೆ ಬಾಯಿಲಿ ಅಮ್ಮ ಎಂತ ಕರ್ದ್ಯಾ? ಎಂತ ಬೇಕಿತ್ತ? ಒಳಗಡೆ ಅಡ್ಗೆ ಕೆಲಸ ಮಾಡ್ತಾ ಇದ್ದೆ ಕಣೆ. ಥೋ ಮಗ್ನೆ, ನೀವಿಲ್ಲಿ ಪ್ಯಾಟೆಲದಿ ಹೆಂಗ್ ಉಳಿತೀರಾ ಎಂತದೇನಪ್ಪ. ನಂಗಂತೂ ಬೇಜಾರು ಬಂದಂಗೆ ಆಗೋಗಿದೆ. ಒದ್ರಗು ಸೆಕೆ ಅಂತಂದ್ರೆ ಹೇಳಕ್ಕಾಗೋದಿಲ್ಲ ಮರತಿ. ಎಂತ ಫ್ಯಾನ್ ಗಾಳಿ ಪೂರ ಬಿಸಿ ಬಿಸಿ ಗಾಳಿ ಬರ್ತೇ ಇದೆ. ಆಗ್ಲಿ ನನ್ನ ಫ್ಯಾನ್ ಹಚ್ಕೊಂಡು ಪಾಪ ಹೋದವ್ರು ಎಂತ ತಿರ್ಗೋದು ಅಂತ ಸಾಕಾಗೋತು ನಂಗಂತೂ. ಬೇಜಾರು ಬಂದು ಹೋಗ್ಯದ ಕಣೆ ಮಗ್ನೆ. ಎಂತ ಓಕೆ ಅಲ್ಲ, ನಿನ್ನೆ ತಂದು ಕೊಟ್ಟಿದ್ದು ಬಿಸಿಲ ಉಣಿಸಿದ್ಯಾ ನೀನು? ಎಂತದಾದ್ರೂ ಕೆಲಸ ಇದ್ರು ಕೊಡು ಮಗನೇ, ನಂಗಂತೂ ಬೇಜಾರು ಬತ್ತು ಹೋಗ್ತದೆ ಅಂತ. ಹೋದ್ರಿಗೂ ಡಾಕ್ಟ್ರು ನಂಗೆ ತಿರ್ಗಾಡ್ಕೊಂತ ಇರ್ಬೇಕು, ಕುಂತಲ್ಲಿ ಕೂರ್ಬಾರ್ದು, ಕಾಲೆಲ್ಲ ಹಿಡಿತದಂತ ಅಂತ ಹೇಳ್ಕೊಂಡು ಹೇಳಿದ್ರು. ನಂತರ ಕುಂತಲ್ಲಿ ಕೂರಕ್ಕಾಗೋದಿಲ್ಲ ಮಗನೆ, ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಕೆಲಸ ಮಾಡಿ ರೂಢಿಯಾಗಿ ಹೋಗಿದೆ. ಕುತ್ಕಿದ್ರೆ ಕಾಲೆಲ್ಲ ಒಂಥರ ಬಿದ್ದಂಗಾಗದಂತ. ಅದಕ್ಕೆ ಎಂತದಾದ್ರು ಕೆಲಸ ಇದ್ರು ಕೊಡು ನೀನು. ಅಲ್ಲಿ ಅಕ್ಕಿ ಇರೋದಲ್ಲ ಹಂಗೆ ತೆಗ್ದಿಟ್ಕೊಂಡಿದ್ದೆ ನೀನು, ತಗೋ ಒಣಸಕ್ಲ ಹೊರಗಡೆಗೆ. ಥೋ ಬ್ಯಾಡ ಮರೀತಿ, ನಾ ಮಾಡ್ತೀನಿ. ಅದನ್ನ ತಗೋ ಹೋಗಿ ಒಣಸಾಕಕ್ಕೆ ಹೋಗ ಬಿಸ್ಲಾಗಿ ಎಂತಕ್ಕೆ ಬೇಕು ಅಂತ. ಎಂತಾಗೋದಿಲ್ಲ ಸುಮ್ಮನೆ ತಗೋಗಿ ಒಣಸಾಕ್ತೀನಿ ನಾನು. ತಗೋಗಿ ಹಾಕ್ಲಾ? ನಾತ್ ಮರೈತಿ, ನಿಂಗಷ್ಟು ಬೇಜಾರಂತ ಅನ್ಸಿದ್ರೆ ತಗೋಗಿ ಹಾಕು. ಆತ ಅಲ್ಲಿ ಹೊರಗಡೆ ಹಾಕು, ಹಂಗೆ ನೆರಳ ಕುರ್ಚಿ ಹಾಕೊಂಡು ಕೊಲ್ಲೇ ಕುತ್ಕೋ, ಗಾಳಿ ಬೀಸ್ತದ ಗನಕ್ಕೆ. ಸರಿ ಆತು. ಉಸ್ಸಪ್ಪ, ಈ ಕಡೆ ಸೆಕೆ ಮಾತ್ರ ತಡ್ಕೊಳಕ್ಕಾಗೋದಿಲ್ಲ ನನ್ನ ಹತ್ರ. ಒಂದು ವಾರ ಇದ್ದೋಗನಂತ ಬಂದೆ, ಒಂದು 2 ದಿನಕ್ಕೆ ನಾವು ಓಡೋಬೇಕಾ ಎಂತದೇನಪ್ಪ ಇಲ್ಲಿ ಸೆಕೆಗೆ. ಘನ ಗಾಳಿ ಬೀಸ್ತಾ ಇರೋದು. ಇಲ್ಲೇ ಒಂದು ಸ್ವಲ್ಪ ಕಣ್ಮುಚ್ತೀನಿ. ತಮಣಿ, ಓ ತಮಣಿ, ತಮಣಿ. ಓಹ ಸುಶೀಲ ಆಂಟಿ, ನೋಡು ಅಕ್ಕಿ ಒಂದು ಸಾಕು ನಿದ್ರೆ ಮಾಡ್ತಾ ಕೂತ್ಕೊಂಡಾರೆ. ಸುಶೀಲ ಆಂಟಿ, ಓ ಸುಶೀಲ ಆಂಟಿ, ನೋಡಿ ಇಲ್ಲಿ ನಿಮ್ಮ ಅಕ್ಕಿ ಯಾರು ಕುದ್ಕೋತಾ ಇದಾರೆ. ಅಕ್ಕಿ ಕದ್ದಂಗ ಮಾಡ್ಬೇಕು ಅಂದ್ರೆ ಮಾತ್ರ ಗೊತ್ತಾಗೋದು ಸುಶೀಲ ಆಂಟಿಗೆ. ಯಾರದು? ಯಾರದು? ವಾ, ಇವರು ಸುಶೀಲ ಆಂಟಿ ಅಲ್ಲ, ತಮಣಿ ಅಜ್ಜಿ ಬಂದರೆ ಅಂತ ಕಾಣ್ತದೆ. ಅಲ್ಲ, ನಂಗೆ ಗೊತ್ತೇ ಆಗಲಿಲ್ಲ ಅಂತ. ತಮಣಿ ಮೊನ್ನೆಯಿಂದ ಹೇಳ್ತಾ ಇದ್ದ ನಮ್ಮ ಅಜ್ಜಿ ಬರ್ತಾರೆ ಅಂತ ಹೇಳ್ಕೊಂಡ. ಇವ್ರು ಇರ್ಬೇಕು ನೋಡಿ, ಸೇಮ್ ಸುಶೀಲ ಆಂಟಿ ತರನೇ ಅದಾರೆ. ಗೊತ್ತೇ ಆಗಲಿಲ್ಲ ನಂಗೆ. ಅಲ್ಲ ಎಂತ ಇದು ಆ ಕಡೆ ಈ ಕಡೆ ಹೋಗ್ತದೆ, ಎಂತ ಅಂತಾನೆ ಕಾಣುದಿಲ್ಲ. ಒಂದ್ ಕಡೆ ಚಸ್ಮಾ ಬೇರೆ ಒಳಗಡೆ ಬಿಟ್ಟಕ್ಕೆ ಬಂದೆ ನಾನು. ಮುಂದೆ ಕಾಣ್ತದೆ ಆ ಕಡೆ ಈ ಕಡೆ ಹೋಗ್ತದೆ ಹೇಳ್ತಾರ. ಅವತ್ತಂತೂ ಎಂತದು ಕೇಳುದಿಲ್ಲ. ಎಂತಾಗಿರ್ಬೋದು? ಎಂತ ನಾಯಿ ಬಂದಿರ್ಬೋದಾ? ಥೋ, ನಾಯಿ ತರ ಅಂತೂ ಕಾಣುದಿಲ್ಲ ಇದು. ಓಹೋ, ಈಗ ಗೊತ್ತಾಯ್ತು. ನಮ್ಮೂರ್ನಲ್ಲಿ ಬರ್ತದಲ್ಲ ಮಂಗನ ಗಾಲೆ, ಮಂಗನ ಅಂತ ಕಾಣ್ತದೆ. ಒಂದೇ ಮಂಗಿರೋದು ಮಾತ್ರ. ಥೋ, ಎಂತ ಮಾಡದತ್ತೀಗ? ಒಂದೊಂದು ಮಂಗಕ್ಕೆಲ್ಲ ಗುಂಪಿಂದ ಹೊರಗಾಗ್ತಾವಲ್ಲ, ಗುಂಪಿಂದ ತಪ್ಸ್ಕೊ ಬಂದಿದ್ದು ಮಂಗ ಇದು ಒಂದೇ ಇರೋದು. ಹುಚ್ ಹುಚ್ ಬ ಬ ಬ ಬ ಬ. ಥೋ, ಇದು ಎಂತ ತಮಣಿ ಅಜ್ಜಿ ಅಂತ ಎಂತ ನನ್ನ ಮಂಗನ ಕಣ್ಣಂಗರು ಆಗೋಣ ನಾನು. ಥೋ, ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿ ಹಾಕ್ತೇವೆ ತಮಣಿ ಅಜ್ಜಿ. ಅಜ್ಜಿ, ನಾನು ಮಂಗ ಅಲ್ಲ, ನಾ ಗುಂಡ. ಥೋ, ಈ ಅಜ್ಜಿ ಸಮ ಕೊನ್ನು ಕಾಣುದಿಲ್ಲ ಅಂತ ಕಾಣ್ತದೆ. ಅಜ್ಜಿ, ನಾನು ತಮಣಿ ಫ್ರೆಂಡ್ ಗುಂಡ ಅಂತ. ಅಜ್ಜಿ, ಓ ಅಜ್ಜಿ, ಅಲ್ಲ ಇದು ಎಂತ ಮುಂದೆ ಬರ್ತದೆ? ಎಂತ ಅಕ್ಕಿ ಕುದ್ಕೋಕೆ ಯಾರು ಬಂದಾರ ಅಂತ. ತಮಣಿ, ಮಗ್ನೆ ಟೇಬಲ್ ಮೇಲೆ ಚಸ್ಮಾ ಇಟ್ಟು ತಗೋ ಬಾ. ತಗ್ಗ ಅಜ್ಜಿ ನಿನ್ ಚಸ್ಮಾ, ಒಳ್ಳೆ ಟೇಬಲ್ ಮೇಲೆ ಇಟ್ಟು ಬಂದಿಯಾ ನೀನ? ಅರೆ ಗುಂಡನಿ ಯಾವಾಗ ಬಂದಿರತ್ ಕಣ, ಕರಿಯೋದಲ್ಲೇನ ಹಂಗಾದ್ರೆ? ಎಲ್ಲ ಹುಡುಗ ಯಾರ ನೀನು? ಆಗ್ಲಿಂದ ಮಂಗನ ತರ ಮಾಡ್ತಾ ಇದೀಯ. ಮಂಗ ಅಂತ ಮಾಡ್ಕೊಂಡೆ ನಾನು. ಕುಣ್ಕೊಂಡು ಬಂದನೆ. ಅಲ್ಲ ಎಂತ ಅಕ್ಕಿ ಒಣಗಾಕಿ ನೋಡ್ಕೊಂಡು ಕದ್ಕೋಕಕ್ಕೆ ಬಂದಿಯೇನಲ್ಲ? ನೋಡಕ್ಕೂ ಕಳ್ಳಂತರೇ ಕಾಣ್ತೀಯ. ಥೋ, ಎಂತದ ತಮ್ಮಣಿ ಇದು ನಿಮ್ಮ ಅಜ್ಜಿ? ಅಯ್ಯೋ ಅಜ್ಜಿ, ಇವು ಕಳ್ಳ ಅಲ್ಲ ಕಣೆ, ಗುಂಡ ಅಂತ ನನ್ನ ಫ್ರೆಂಡ್. ಅಲ್ಲ ಎಂತೆಂತ ಹುಡುಗನ ಫ್ರೆಂಡ್ ಮಾಡ್ಕೊಂಡಿಯ ತಮ್ಮಣಿ ನೀನು? ಎಂತ ಬಂದಿರೋದಿವ ಮನೆ ಹತ್ರ? ಕಳ್ನಂಗೆ ಮಾಡ್ತಾ ಇದ್ದಾನೆ. ಥೋ ಅಜ್ಜಿ, ನೀ ಒಂದು ಮರ್ಗಿತ್ತಿ. ನನ್ನ ಫ್ರೆಂಡ್ ಆವಾಗ ಬರ್ತಾ ಇರ್ತಾನೆ, ಓದಕ್ಕೆ ಬರೆಯೋಕ್ಕೆ ಆಟ ಆಡೋಕ್ಕೆಲ್ಲ ಬರ್ತಾ ಇರ್ತಾನೆ. ಗೊತ್ತಾ? ನೀ ಎಂತ ಕಳ್ಳ ಅಂತ ಹೇಳದ? ಅಲ್ಲ ಕಣ ತಮಣಿ, ಬರೋಣ ಸುಮ್ಮನೆ ಬರ್ಬೇಕ ಬೇಡ. ಕುಡ್ಕೊಂಡು ಬಂದಾನೆ. ಬಂದವ ಕರಿಬೇಕ ಬೇಡ ನಿಂಗೆ ಹೇಳ? ನೋಡ ನಂಗದ್ರೆ ಓಕೆ ಅಲ್ಲೆಲ್ಲ ಕೈ ಆಡಿಸ್ತಾ ಇದ್ದಾನೆ. ನಾ ಎಂತ ಅಂತ ತಿಳ್ಕೊಬೇಕು ಹೇಳ? ಮೊದ್ಲು ಚಸ್ಮಾ ಹಾಕು ಕುತ್ಕೊಳ್ಳ ನಾನು. ಮಂಗ ಅಂತ ಮಾಡ್ಕೊಂಡೆ ಫಸ್ಟಿಗೆ. ಅದಕ್ಕೆ ನಾಯಿಗೆಲ್ಲ ಕರ್ದೆ. ನಿಮ್ಮಲ್ಲಿ ನಾಯಿ ಇರೋದು, ನಾಯಿನೂ ಅಂತ ಸಾಕೊಳ್ಳ ನೀವು. ಅಕ್ಕಿಲೆಲ್ಲ ಕೈ ಆಡಿಸ್ತಾ ಇದ್ದಾನೆ, ಎಂತ ಅಕ್ಕಿ ಕುದ್ಕೋಕೆ ಬಂದರೇನ ಅಂತ ಮಾಡ್ಕೊಂಡೆ ನಾನು. ನಂಗೆಂತ ಗೊತ್ತಾಗಬೇಕು ಹೇಳ? ಅಜ್ಜಿ, ನಾನು ಸುಶೀಲ ಅಂತ ಮಾಡ್ಕೊಂಡೆ, ನೀವಂತ ಗೊತ್ತಾಗಿಲ್ಲ ನಂಗೆ. ನಾ ಇವ್ರ ಮನೆಗೆ ಯಾವಾಗ ಬರೋ ಒಂಥರ ಇವ್ರ ಮನೆ ಮನ್ಸು ಇದ್ದಂಗೆ ನಾನು. ಗೊತ್ತಾ? ಎಷ್ಟೊಂದು ಸಹಾಯ ಮಾಡೇನ್ ನಾನು. ಒಂಥರ ಈ ಮನೆ ಕಾಯೋನು ನಾನು ಅಂತಂದ್ರೆ ತಪ್ಪಾಗುದಿಲ್ಲ. ಎಂತ ಈ ಮನೆ ನಾಯಿ ನಂಗದ್ರೆ ನೀನು? ಎಂತದ ತಮಣಿ ಕಾಯೋನಿಗೆ ಇವನೆಲ್ಲ ಅಂತ ಅಂತದ ನೀವ? ಎಂತ ಈ ಮನೆ ನಾಯಿ ನಂಗದ್ರೆ?
ತಮಣಿ ಎಂತದೇ ಇದು ನಿಮ್ಮ ಅಜ್ಜಿ ಈ ತರ ಮಾತಾಡ್ತಾ ಇದಾರೆ? ಆ ಪುಸ್ತಕ ನಾಯಿ ಅಂದ್ರು, ಆಮೇಲೆ ಮಂಗ ಅಂದ್ರು, ಈಗ ನೋಡ್ರಿ ಕಳ್ಳ ಅಂತ ಹೇಳ್ತಾ ಇದಾರೆ. ಆ ಎಂತದೇ ಇದು? ಇನ್ನು ತನಕ ಯಾರು ನಂಗೆ ಈ ತರ ಹೇಳಲಾಗಿತ್ತು ಗೊತ್ತಾ? ಮನೆ ತನಕ ಬಂದು ಮರ್ಯಾದೆ ಕಳ್ಕೊಳ್ಳಂಗ ಆಗ ಹೋಗಿದೆ. ಥೋ ನಾ ಹೋತೀನಿ ಮರಿಯ, ನಿಮ್ಮ ಅಜ್ಜಿ ಇರೋ ತನಕ ಇನ್ನು ಮುಂದೆ ನಿಮ್ಮ ಮನೆ ಕಾಲು ಮಾತ್ರ ಹಾಕೋದಿಲ್ಲ ಅಷ್ಟೇ. ಥೋ ಗುಂಡ ಬೇಜಾರು ಮಾಡ್ಕೋಬೇಡ ಕಣ. ನಮ್ಮ ಅಜ್ಜಿಗೆ ಸಮ ಕಣ್ಣು ಕಾಣುದ್ಲ, ಚಸ್ಮಾ ಹಾಕೊಂಡ್ರೆ ಮಾತ್ರ ಒಕ್ಕೆ ಮಂಗ ಅಂತ ಮಾಡ್ಕೊಂತ. ಈಗ ಅಕ್ಕಿಲೆಲ್ಲ ಎಂತ ಕೈ ಆಡ್ಸಕ್ ಹೋಗಿದ್ದು? ಯಾರು ಕುದ್ಕು ಹೋಗಕ್ ಬಂದಾರ ಅಂತ ಮಾಡ್ಕೊಂಡು ನಮ್ಮ ಅಜ್ಜಿ ಮಾತೇ ಹಂಗೆ ಕಣ. ಒದ್ಕೆಲ್ಲ ಎಂತ ಬೇಜಾರು ಮಾಡ್ಕೊಂತೀಯನ ನೀನು? ಆ ಒದಕ್ ಸಮ ಕಿಮಿನು ಕೇಳುದ್ಲ, ಒದ್ಕೆಲ್ಲ ನೀ ಬೇಜಾರು ಮಾಡ್ಕೊಂಡು ಈ ತರ ಹೇಳಿದ್ರೆ ಮಾರಯ್ಯ. ಥೋ ಬೇಜಾರು ಮಾಡ್ಕೊಳ್ಬೇಡ ಗುಂಡಾತ. ಬ್ಯಾಡ ಕಣ ತಮಣಿ, ಎಂತದ್ದು ಬೇಡ ಆತ. ಇಷ್ಟು ಕೇಳಿದ್ಮೇಲೆ ನಾ ಇದ್ರೆ ಮಾತ್ರ ಒಂಚೂರು ಮರ್ಯಾದಿಲ್ಲ ಅಂತ ತಿಳ್ಕೊತಾರೆ ಎಲ್ಲರೂ. ನಾ ಹೋಗ್ತೀನಿ, ಬೇಡ ನನ್ನ ಮನ್ಸಿಗೆ ಭಾರಿ ಬೇಜಾರಾಗ್ಯದ ಮಾತ್ರ ಇವತ್ತು. ಎಂತದ ತಮಣಿ ಎಂತ ಹೇಳ್ತದ ನೀವ? ಅಜ್ಜಿ ನಾ ಮತ್ತೆ ಬರೋದಿಲ್ಲ, ಮನ್ಸಿಗೆ ತಗೊಂಡ ನಾನು, ಮನ್ಸಿಗೆ ಭಾರಿ ಬೇಜಾರಾಗ್ಯದೆ, ಮನ್ಸಿಗೆ ತಗೋಬಿಟ್ಟೆ ನಾವ. ಎಂತ ಮೆಣಸಿನ್ಕಾಯಿ ತಗೊಬಂದನೆ? ಯಾರಿಗೆ ಬೇಕಾಗದೆ ಅವ್ನು ಮೆಣಸಿನ್ಕಾಯಿ ಅಂತ? ಆ ಬೇಡ, ನಮ್ಮೂರಾಗ ಭಾರಿ ಅದಾವೆ ಮೆಣಸಿನ್ಕಾಯಿ. ದುಡ್ಡು ಕೊಟ್ಟರೆ ಗನ ಬರೋದು ಪೇಟೆಲ್ಲ ತಗೊಬಂದ್ರೆ. ಮೆಣಸಿನ್ಕಾಯಿ ಯಾರಿಗೆ ಬೇಕಾಗಿದೆ ಅವನು? ಆ ಎಂತದ್ದು ಬೇಡ, ವಾಪಸ್ ಕಳಿಸ್ನಿ ಅವ್ನ ಮನೆಗೆ. ಓಹೋ ನಿಮ್ಮ ಅಜ್ಜಿ ವಿಡಿಯೋ ಮಾತ್ರ ಸರಿ ಇಲ್ಲ ಅಂತ ಮಾಡ್ಕೊಂಡಿದ್ದೆ, ನೋಡ್ರೆ ಆಡಿಯೋನೇ ಸರಿ ಇಲ್ಲಲ್ಲ ತಮಣಿ. ಎಂತದ್ದೇ ಇದು? ಆ ಒಂದು ಹೇಳಿದ್ರೆ 4 ಅಂತ ಇದೆ ನಿಮ್ಮ ಅಜ್ಜಿ. ಆ ಕಣ್ಣು ಕಾಣುದ್ಲ, ಕಿವಿನೂ ಕೇಳುದ್ಲ. ಥೋ ಒದ್ಕೆ ಹೇಳಿದ್ ಕಣ ನಿಂಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ. ಎಂತದ ನಂಗೆ ಕಿವಿ ಕೇಳುದ್ಲ, ಕಣ್ಣು ಕಾಣುದ್ಲ ಅಂತ ನಗಾಡ್ತದನಲ್ಲ ಅವ. ಆ ಭಾರಿ ಆಗಿ ಹೋತು ಪರದೇಸಿ ತಂದು ದಾರಿ ಮೇಲೆ ಹೋಗೋ ಮೇಲೆ ನಮ್ಮನೆ ಬಂದು ಮಾತಾಡಂಗ ಆಗ್ಯಾರೆ. ತಮಣಿ ಮೊದ್ಲೇ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡ್ಬೇಕತ್ತ, ಇವನ್ ಜೊತೆ ಸೇರ್ಬಾರ್ದು. ನೋಡಕ್ಕೂ ಕಾಳಿನ ತರ ಕಾಣ್ತಾನೆ, ನೀವ್ ಜೊತೆ ಸೇರ್ಕೊಂಡು ಹಾಳಾಗಿ ಹೋಗಿ ಅಂತ ಮಾಡೇನ್ ನೋಡ. ಎಂತೆಂತದ್ರು ಮಾತಾಡ್ತದ ನೋಡ. ಎಂತದ ತಮಣಿ ಇದು? ನಿಮ್ಮ ಅಜ್ಜಿಗೆ ಬೈದ್ರೆ ಸಮ ಕೇಳೋದು, ಎಂತ ಹೇಳ್ಬೇಕು ಅದನ್ನ ಹೇಳಿದ್ರೆ ಮಾತ್ರ ಎಂತದು ಕೇಳುದ್ಲ. ಎಂತದ ಇದು? ಥೋ ನಾನಾದ್ರೆ ಎಂತ ಮಾಡೋದ ಗುಂಡ, ಹಿಂಗೆ ಯಾಕೆ ಹೋಗಿದೆ? ಆ ನಾ ಒಂದು ಹೇಳಿದ್ರೆ ಇದು ಒಂದು ಹೇಳ್ತಾಳೆ, ಎಂತ ಮಾಡೋಕ್ಕೂ ಬರೋದಿಲ್ಲ. ಪಾಪ ಗನ್ನಳ್ ನಮ್ಮ ಅಜ್ಜಿ ಗೊತ್ತಾ? ಆ ಬಾ ನಮ್ಮ ಅಜ್ಜಿ ಎಂತೆಂತೆಲ್ಲ ತಗೊಬಂದರೆ ಊರಿಂದ, ನಿಂಗೆ ತೋರಿಸ್ತೀನಿ ಬಾ ಎಂತೆಂತ ತಗೊಬಂದರೆ ಅಂತ ಹೇಳಿ. ಮತ್ತೆ ನಮ್ಮ ಅಜ್ಜಿ ನಂಗೆ ಸ್ಪೈಡರ್ ಮ್ಯಾನ್ ಬ್ಯಾಗ್ ಎಲ್ಲ ತಗೊಬಂದದ್ದು ಗೊತ್ತಾ? ಬಾರ ಮೈನೆಲ್ಲ ತಗೊಬಂದಿದ್ದೆ, ಹಲಸಿನಕಾಯಿ ತಗೊಬಂದಿದ್ದೆ, ಚಿಪ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನಿಂಗೆ ಒಂದು ಸ್ವಲ್ಪ ಕೊಡ್ತೀನಿ ನಾನು ಚಿಪ್ಸ್ ಮಾಡ್ಕೋತಾ. ಬೇಜಾರು ಮಾಡ್ಕೋಬೇಡ ಕಣ, ಪಾಪ ವಯಸ್ಸಾಗ್ಯದಲ್ಲ, ಎಂಥದ್ದು ಸಮ ಗೊತ್ತಾಗುದ್ಲ. ನೀವು ಅದಕ್ಕೆಲ್ಲ ಎಂತ ಬೇಜಾರು ಮಾಡ್ಕೊಳ್ಳೋದು ಮಂಗ? ಅಲ್ಲ ಕಣ, ಯಾವಾಗೂ ಬರೋಣ ನಾನು ನನ್ನ ನೋಡ್ಕೊಂಡು ಮಂಗ ನಾಯಿ ಕಳ್ಳ ಅಂದ್ರೆ ಎಂತ ನನ್ನ ಮನ್ಸಿಗೆ ಬೇಜಾರಾಗೋದಿಲ್ವ? ಹಂಗಾದ್ರೆ ಎಷ್ಟು ಸಹಾಯ ಮಾಡಿ ನಾನು ನಿಮ್ಮ ಮನೆಗೆ, ಗೊತ್ತಲ್ಲ ನಿಂಗೆ? ಅದನ್ನ ಬಿಟ್ಕೊಂಡು ನಿಮ್ಮ ಅಜ್ಜಿ ಬಂದ್ಕೊಂಡ ಅಪರೂಪಕ್ಕೆ ಬರೋರು ನಿಮ್ಮ ಅಜ್ಜಿ. ಈಗ ಬಂದ್ಕೊಂಡು ನನ್ನ ಮೇಲೆ ಅದು ಇದು ಅಂತ ಹೇಳಿದ್ರೆ ಬೇಜಾರಾಗ್ತದೆ ಇಲ್ಲೇ ಹೇಳ. ನೀ ಕರೆದ್ಕು ನಾ ಬಂದಿದ್ದು ಗೊತ್ತಾ ನಿಮ್ಮ ಮನೆಗೆ? ನಂಗೆಂತ ಬರ್ಬೇಕಂತ ಇರಲಾಗಿತ್ತು ಗೊತ್ತಾತ? ನಂಗೆ ಆಡಕ್ಕೆ ಭಾರಿ ಮಂದಿ ಸಿಗೋರು ನಮ್ಮ ಮನೆ ಹತ್ರ. ಎಲ್ಲ ಬಿಟ್ಕೊಂಡು ನಾ ಇಲ್ಲಿ ಬಂದ್ರೆ ನೀ ಹೇಳಿದ್ ನೋಡ. ಪಾಪ ಬೆಳಗುನಿಂದ ರಾಜು ಕರಿತಾ ಇದ್ದ ಗೊತ್ತಾ, ಆಡಕ್ಕೆ ಹೋಗೋಣ ಗುಂಡ ಬಾ ಅಂತ ಹೇಳ್ಕೊಂಡ. ನಾ ಬರೋದಿಲ್ಲ, ತಮ್ಮನಿ ಕರಿತಾ ಇದ್ದಾನೆ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಅಜ್ಜಿ ನೋಡು ಮಾತಾಡೋದು. ನಿಮ್ಮ ಅಜ್ಜಿಗೆ ಹೇಳಿಡತ್ತ ತಮ್ಮಣಿ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ಕೊಂಡ. ಮತ್ತೆ ನಂಗೆ ಸೀಟ್ ಬಂತು ಅಂತಂದ್ರೆ ಮತ್ತೆ ನಿಮ್ಮ ಮೈ ಕಾಲು ಹಾಕೋದಿಲ್ಲ ನಾನು ಅಷ್ಟೇ. ಹೇಳಿಡು ನಿಮ್ಮ ಅಜ್ಜಿಗೆ ಮಾತ್ರ. ಎಂತದದು ಬಾರಿ ಬಾರಿ ಮಾತಾಡ್ತದ್ಯಾ? ಎಂತದದು ಗುಂಡ? ಎಂತದ್ದು ಬಾರಿ ಬಾರಿ ಮಾತಾಡ್ತಿದ್ದಂಗದೆ? ಎಂತದಿಲ್ಲ ಅಜ್ಜಿ, ತಾಮಣಿ ಹೇಳ್ತಾ ಇದ್ದ ನಮ್ಮ ಅಜ್ಜಿ ಊರಿಂದ ಭಾರಿ ಸಾಮಾನೆಲ್ಲ ತಗೋ ಬಂದದೆ, ಬ್ಯಾಗ್ ಎಲ್ಲ ತಗೋ ಬಂದದೆ, ನಿಂಗೆ ಕಾಣಿಸ್ತೀನಿ ಬಾ ಅಂತ ಹೇಳ್ತಾ ಇದ್ದ. ಓಕೆ ಆತು ಬತ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೆ ಅಷ್ಟೇ. ಸರಿ ಆತು ಬಾ ಕಣ, ಒಳಗಡೆ ಬಾ. ನೀನು ಇಲ್ಲಿ ನಿಂತ್ಕೊಂಡ್ರೆ ಮತ್ತೆ ಎಂತದಾದ್ರೂ ಹೇಳ್ತಾ ಇರ್ತಾಳೆ ನಮ್ಮ ಅಜ್ಜಿ, ನೀವು ಅದಕ್ಕೆ ಎಂತದಾದ್ರೂ ಉಲ್ಟಾ ಪಲ್ಟಾ ಹೇಳ್ತಾ ಇರ್ತೀಯ. ಎಂತದ್ದು ಬೇಡ, ಹೋಗೋಣ ಬಾ. ಸರಿ ಆತು ಬಾ ಹೋಗೋಣ. ಮತ್ತೆ ನಾ ಹೇಳಿ ಸುಳ್ಳ? ಕುಣ್ಕುಂತ ಹೋಗ್ತಾನೆ ಒಂದು ಜಾತಿ ಹುಡುಗನಪ್ಪ. ಥೋ ನಂಗೆಂತ ನೀವು ಹಿಡಿಸಿಲ್ಲ ಮಾತ್ರ. ಒಂದು ಕಣ್ಣು ಇಟ್ಟಿರ್ಬೇಕು ಹುಡುಗನ ಮೇಲೆ ಯಾವಾಗೂ. ನೋಡಕ್ಕೂ ಕಳ್ಳನ ಥರನೇ ಕಾಣ್ತಾ ಇದ್ದಾನೆ ನನ್ನ ಕಣ್ಣಿಗೆ. ಒಂದು ಕಣ್ಣು ಇಟ್ಟಿರ್ಬೇಕು, ತಮ್ಮನಿಗೆ ಸೇರಿಸ್ಬಾರ್ದು ಇವನ್ ಜೊತೆಗಂತ ಪೂರಾ ಹಾಳು ಮಾಡಿರ್ತಾನೆ ಮಾತ್ರ. ನೋಡ್ರಿ ಗೊತ್ತಾಗ್ತದೆ ಆ ಹುಡುಗನ ಸಾಮ ಇಲ್ಲ ಅಂತ ಹೇಳ್ಕೊಂಡ.